ಏನ್ ಆಫರ್, ಯಾರು ಕೊಡ್ತಾರೆ, ಏನ್ ಮಾಡ್ತಾರೆ, ಏನ್ ಮಾತಾಡೋ ಅರ್ಥ ಇದೆಯಾ ನಿಮ್ಗೆ ಒಂದ್ ಸ್ವಲ್ಪನಾದ್ರೂ? ಅಲ್ಲ, ನೀವು ನಂಬರ್ ಕೊಟ್ಬಿಟ್ಟು ನೀವು ಮಾತಾಡ್ತೀರಾ, ನಿಮ್ಗೆ ತಲೆಯಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಂಬರ್ ಯಾರ್ರೀ ಕೊಟ್ಲಿ ನಾನು? ಮಿಯಾವ್ ಮಿಯಾವ್ ಅಂತ ಹೇಳೋರೆ, ಏನಾದ್ರು ಬೇರೆದಾಗಿದ್ರೆ ಚೇಂಜ್ ಆಗಿದೆ ಅಂತ ಹೇಳಿ ನಾನು ಕೇಳ್ಬಿಟ್ಟು ಬೇಕಾದ್ರೆ ನಿಮ್ಗೆ ವಾಪಸ್ ಇದು ಮಾಡ್ತೀನಿ. ಒಳ್ಳೆ ಲೂಸ್ ತರ ಮಾತಾಡ್ತಿರಲ್ರಿ, ಮುಚ್ಕೊಂಡು ಇಡ್ರಿ ಫೋನ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಹಲೋ ಹಲೋ ಹೇಳಿ ಮೇಡಮ್, ನಾನು ಇಲ್ಲಿ ನಾರಾಯಣ್ ಅಂತ ಅಂದ್ಬಿಟ್ಟು. ಹೇಳ ಮೇಡಮ್? ಎಲ್ಲ ಹಾಂ, ಏನ್ ಹೇಳ್ತೀರಾ? ಮಿಯಾವ್ ಮಿಯಾವ್. ಹಾಂ ಮತ್ತೆ ಬೇಡ ಬನ್ನಿ. ಹಲೋ ಹಲೋ, ಯಾರ್ರೀ ನೀವು? ಮೇಡಮ್ ನಾರಾಯಣ್ ಅಂತ ಅಂದ್ಬಿಟ್ಟು. ಇದೇನು ಮೇಡಮ್ ಕೋಡ್ ವರ್ಡ್ ಹೇಳಿದ್ರೆ ನೀವು ಕಟ್ ಮಾಡ್ತೀರಲ್ಲ ಫೋನ್ನ? ಕೋಡ್ ವರ್ಡ್ ಏನ್ರಿ? ಅದೇ ಮಿಯಾವ್ ಮಿಯಾವ್. ಹಂಗಂದ್ರೆ ಏನು? ಹಂಗಂದ್ರೆ ಏನು ಅಂದರೆ ಮಿಯಾವ್ ಮಿಯಾವ್. ನನಗೇನು ಗೊತ್ತಿಲ್ಲ, ಇದು ರಾಂಗ್ ನಂಬರ್ ಅನ್ಸುತ್ತೆ. ನೀವು ಯಾರು ಮಾತಾಡ್ತಿರೋದು ಸರಿಯಾಗಿ ಹೇಳಿ ನೀವು. ನೀವ್ ಯಾರು ಮಾಡಿದಿರ? ನನಗೆ ಇಲ್ಲಿ ಕೋಡ್ ವರ್ಡ್ ಕೊಡ್ತಾರೆ ಇವರು, ಇದನ್ನ ಹೇಳಿ ಅಂತ ಅಂದರು, ಅದಕ್ಕೆ ಹೇಳಿದ್ದು. ಮೂರ್ತಿ ಅವರು. ಯಾವ ಮೂರ್ತಿ? ವಾ, ಆ ಕೋಡ್ ವರ್ಡ್ ನನಗೇನು ಹೇಳಲಿಲ್ಲ. ಫೋನ್ ಮಾಡಿ ಮಿಯಾವ್ ಮಿಯಾವ್ ಅಂತ ಹೇಳಿದ್ರು. ಇಡ್ರಿ ಫೋನು. ಯಾರಿದು ಇವಮ್ಮ ಹಿಂಗಾಡ್ತವ್ರು? ಮೇಡಮ್ ನೀವು ಯಾರು? ಯಾವ್ದೋ ರಾಂಗ್ ನಂಬರ್ ಮಾಡ್ಬಿಟ್ಟು. ಅಯ್ಯೋ. ಹಲೋ 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 ಮೇಡಮ್, ನಾರಾಯಣ್ ಅಂತ ಮಾತಾಡ್ತಿರೋದು. ಇವತ್ತು ಸಂಜೆ ಒಳಗೆ ದಯವಿಟ್ಟು ಯಾರು ಅಂತ ನನಗೆ ಗೊತ್ತಿಲ್ಲ, ಯಾಕೆ ಹಿಂಗ್ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಡಿಸ್ಟರ್ಬ್ ಅಲ್ಲ ಮೇಡಮ್, ಸಂಜೆ ಒಳಗೆ ಆಫರ್ ಕ್ಲೋಸ್ ಆಗುತ್ತೆ, ಅಷ್ಟರೊಳಗೆ ನೀವು ಕೋಡ್ ಕೊಡಬೇಕು. ಇದನ್ನ ಫೋನ್ ಮಾಡಿ ಹೇಳಿ, ಅವ್ರು ಕೋಡ್ ಕೊಡ್ತಾರೆ ಅಂತ ಹೇಳಿದ್ರು. ಏನ್ ಆಫರ್? ಹಾಂ, ಏನ್ ಆಫರ್, ಯಾರು ಕೊಡ್ತಾರೆ, ಏನ್ ಮಾಡ್ತಾರೆ, ಏನ್ ಮಾತಾಡೋ ಅರ್ಥ ಇದೆಯಾ ನಿಮ್ಗೆ ಒಂದ್ ಸ್ವಲ್ಪನಾದ್ರೂ? ಅಲ್ಲ, ನೀವು ನಂಬರ್ ಕೊಟ್ಬಿಟ್ಟು ನೀವು ಮಾತಾಡ್ತೀರಾ, ನಿಮ್ಗೆ ತಲೆಯಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಂಬರ್ ಯಾರ್ರೀ ಕೊಟ್ಲಿ ನಾನು? ಯಾರ್ರೀ ನೀವು? ಅಥವಾ ಏನಾದರೂ ಇನ್ನೂ ಕೋಡ್ ವರ್ಡ್ ಚೇಂಜ್ ಆಗೈತಾ ಹೇಳಿ. ಈಗ ಅವರು ಮಿಯಾವ್ ಮಿಯಾವ್ ಅಂತ ಹೇಳೋರೆ, ಏನಾದ್ರು ಬೇರೆದಾಗಿದ್ರೆ ಚೇಂಜ್ ಆಗಿದೆ ಅಂತ ಹೇಳಿ ನಾನು ಕೇಳ್ಬಿಟ್ಟು ಬೇಕಾದ್ರೆ ನಿಮ್ಗೆ ವಾಪಸ್ ಇದು ಮಾಡ್ತೀನಿ. ಒಳ್ಳೆ ಲೂಸ್ ತರ ಮಾತಾಡ್ತಿರಲ್ರಿ, ಹೇಳ್ತಾ ಇಲ್ವಾ ನಿಮ್ಗೆ? ಯಾವ ಮಿಯಾವ್ ಗೊತ್ತಿಲ್ಲ ನನಗೆ, ಮುಚ್ಕೊಂಡು ಇಡ್ರಿ ಫೋನ್. ದಯವಿಟ್ಟು ಸರಿಯಾಗಿ ಮಾತಾಡಿ. ಸ್ವಲ್ಪ ಕಸ್ಟಮರ್ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗೆ. ನೀವು ಮಿಯಾವ್ ಮಿಯಾವ್ ಅಂತ ಲೂಸ್ ಅಂದ್ರೆ ಮಿಯಾವ್ ಅಂತಾರೇನ್ರಿ? ಅವನಾರ ಕಸ್ಟಮರ್? ಯಾವ ಮಿಯಾವ್ ರೀ? ನನ್ಗೇನ್ ಗೊತ್ತು, ನೀವ್ ಅದನ್ನ ಹೇಳ್ಬೇಕು. ಮಿಯಾವ್ ಮಿಯಾವ್ ಬೋಬೋ ಏನಾದ್ರು ಹೇಳ್ಕೊಂಡು ಇದ್ ಮಾಡ್ಕೊಳ್ಳಿ ನೀವು. ಅದ್ ಬಿಟ್ಬಿಟ್ಟು ಏನ್ ಕಸ್ಟಮರ್ ನೀವು? ನಾವು ಟಿವಿ ತಗೊಂಡಿದೀವಿ, ಇಲ್ಲಿ 50% ಡಿಸ್ಕೌಂಟ್ ಕೊಡ್ತೀವಿ, ಕೂಪನ್ ಕೋಡ್ ಕೊಡ್ಬೇಕು, ಫೋನ್ ಮಾಡಿ ಮಿಯಾವ್ ಮಿಯಾವ್ ಅನ್ನಿ ಅಂತ ಹೇಳಿದ್ರು. ಈ ತರ ಮಾತಾಡ್ತಾರೆ, ಅರ್ಥ ಇದೆಯಾ ಮಾತಾಡ್ತಾ ಇದ್ದೀರಾ? ಓ ಕರ್ಮ ಕಾಂಡ. ಹಲೋ ಹಲೋ, ಹೇಳಿ ಸರ್. ನಿಮ್ಮ ಲೀಲಾ ಅವ್ರಿಗೆ ಕಾನ್ ಕಾಲ್ ಆಗ್ತೀರಾ ಈಗ? ಹಾ, ಕೇಳ್ತೀವಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು. ಹಲೋ ಹಲೋ ಹಲೋ, ಹೇಳಿ. ನಾನ್ ಸುಮಾ ಮಾತಾಡ್ತಾ ಇರೋದು. ಹೇಳಿ ಅಕ್ಕ, ಎಷ್ಟು ದಿವಸ ಆಯ್ತು. ಅಪ್ಪ ದೇವ್ರೆ, ಬಿಸಿ ಬರ್ತಿದೆ ಅಂತಲ್ಲ ಫೋನ್, ಯಾಕೆ? ಓ ಇದ್ ಯಾರೋ ನೀವೇ ಅನ್ಸುತ್ತಿದು. ಮಿಯಾವ್ ಮಿಯಾವ್ ಅಂತ ನಾನು ರೇಗ್ ಹತ್ತೋಯ್ತು ನನ್ಗೆ, ಇದು ಯಾರಪ್ಪ ಅಂತ. ಏನಾದ್ರು ಸರ್? ಅಯ್ಯೋ ಕರ್ಮ ಕಾಂಡ, ನನಗೆ ಸಿಟ್ಟದು. ನಾನು ಬ್ಲಾಕ್ ಮಾಡೋಣ ಅನ್ಕೊಂಡೆ ನಂಬರ್ನ. ಬ್ಲಾಕ್ ಮಾಡೋದ್ ಬೇಡ, ಸುಮ್ನಿರು. ನಾನ್ ಮನೆ ಅಪ್ಪನ ಕೈ ಕೊಡೋಣ, ಬಂದ್ಮೇಲೆ ನಂಬರ್ ಇದು ಯಾರು ಕೇಳು ಅಂತ. ಡ್ಯೂಟಿಗೆ ಹೋಗ್ರೆ ಬ್ಲಾಕ್ ಮಾಡೋದ್ ಬೇಡ ಬಿಡು, ಇನ್ನೊಂದ್ಸತಿ ಮಾಡ್ಲಿ, ಸುಮ್ನಿರು, ಮಾಡ್ತೀನಿ. ಯಾರ್ದಕ್ಕ ಇದ್ ನಂಬರು? ಯಾರ್ದಣ್ಣ ಇದ್ ನಂಬರು? ನಂದನೆ, ಗೊತ್ತಲಿಲ್ಲ ಯಾರು ನಾನು ಅಂತ. ಅದೇ ನನಗೆ ಇದೆಲ್ಲೋ ಕೇಳಿದ ವಯಸ್ಸು ಅಂತೀನಿ. ಇದೆಲ್ಲೋ ಕೇಳಿದ್ದೀನಲ್ಲ ಅನ್ಕೊಂಡೆ ನಾನು. ನಿಮ್ ರೀಲ್ಸ್ ಎಲ್ಲ ನೋಡ್ತಿರ್ತೀನಿ, ಹೊಸಿ ರೀಲ್ ಬಿಡ್ತೀರಾ ಅಲ್ಲ, ರೀಲ್ಸ್ ಮಾಡ್ತೀರಾ ನೀವು? ಎಲ್ ಮಾಡಿದೀನಿ ಇವತ್ತು, ತುಂಬಾ 6 ತಿಂಗಳಾಯ್ತು ಮಾಡಿ. ಇವಾಗ ಯಾವ್ದೋ 1-2 ಬಿಟ್ಟಿದ್ದೆ ಅಷ್ಟೇ. ಮತ್ತೆ ಜಗಣ ಅಲ್ವಾ ಇದ್ ಮಾತಾಡ್ತಿರೋದು? ಓ ಕರೆಕ್ಟ್ ಆಗಿ ಹೇಳಕ್ಕ ನೀನು. ಕರೆಕ್ಟ್ ಆಗಿ ಅಂದ್ರೆ ಹೆಂಗ್ ಹೇಳ್ಬೇಕು? ಕರೆಕ್ಟ್ ಆಗಿ ಹೇಳ್ತಾ ಇರೋದು. ಕರೆಕ್ಟ್ ಆಗಿ ಅಂದ್ರೆ ಹೆಂಗ್ ಹೇಳ್ಬೇಕು? ನಿಮ್ ವಾಯ್ಸ್ ಮಾತ್ರ ಪಕ್ಕ ಗೊತ್ತಾಗ್ತೈತೆ, ಜಗನ್ ವಾಯ್ಸ್ ಮಾತ್ರ ಗೊತ್ತಾಗ್ತಾ ಇಲ್ಲ. ಇದು ಯಾರೋ ಚೇಂಜ್ ಆಗ್ಬಿಟ್ಟಿದೆ ಈಗ. ಎಲ್ಲಾದ್ರೂ ಹೋಗಿ ಇದಾಗಿರ್ಬೇಕು ವಾಯ್ಸ್. ನೋಡ್ರಿ, ಹೋಗಿ ಏನ್ ಹೋಗಿ ಸುತ್ತಿ ಅಲ್ಲ, ಹಿಂಗ್ ಒಗ್ಗರಣೆ ಹಾಕಿ ಅಂದ್ರೆ ಚೆನ್ನಾಗ್ ಆಗ್ತೀರಾ ಅಲ್ವಾ?
ಒಗ್ಗರಣೆ ಏನು ಹಾಕ್ಲಿಲ್ಲ ನಾನು. ಊರ್ ಸುತ್ತಿ ಅಂತ ಹೇಳಿದ್ದು. ಅಲ್ಲಲ್ಲಲ್ಲಲ್ಲ. ಒಗ್ಗರಣೆ ಅನ್ಕೊಂಡ್ರೆ ಎಲ್ಲ ಹೋಗಿ ಅಂದ್ರೆ ಗಂಡ ನಾನ್ ಅಂದಿದ್ದು ಶೂಟಿಂಗ್ ಹೋಗಿ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಬಿಟ್ಟವ್ರೆ ಅನ್ಕೊಂಡೆ. ಹಂಗೆ ಹೇಳಿದ್ರೆ ಅರ್ಥ ಆಗಿತ್ತು, ನೀನ್ ಉಲ್ಟಾ ಹೇಳ್ದಲ್ಲ. ಓ ಹೋಗಿ ಅಂತ ಹೇಳ್ದಲ್ಲ, ಅದಕ್ಕೆ ಅದು. 2 ನಿಮಿಷ ಮಾತಾಡಿದ್ರೆ ಡಿವರ್ಸೇ ಕೊಡಿಸ್ಬಿಡ್ತೀರಾ? ಬೇಡ, ಕಟ್ ಮಾಡಿ ಫಸ್ಟು. ಅಲ್ವಾ? ನಿಮ್ಮ ಯಜಮಾನ್ರು ಹೋಯ್ತಾರ ಯಾವಾಗ್ಲೂ? ನಾನ್ ಹಂಗಲ್ಲ ಹೇಳಿದ್ದು, ಪುನಃ ಶೂಟಿಂಗ್ ಹೋಗಿ ಚೇಂಜ್ ಆಯ್ತಲ್ಲ ಅಂತ ಅಂದೆ ಅಷ್ಟೇ. ಶೂಟಿಂಗ್ ಹೋದ್ರೆ ಯಾಕೆ ಚೇಂಜ್ ಆಗುತ್ತೆ? ಮತ್ತೆ ಒಂದೂರಲ್ಲಿ ಇರ್ತೀರಾ ಶೂಟಿಂಗ್ ಹೋದ್ರೆ? ಹೆಂಗ್ ಬೇಕಾದ್ರೂ ತಿರುಗಿಸ್ಬಿಡ್ತೀರಾ ಅಲ್ವಾ? ಹೆಂಗ್ಯಾರು ಏನು ತಿರುಗಿಸ್ಲಿಲ್ಲ, ಆದ್ರೆ ನಿಮ್ ವಾಯ್ಸ್ ಮಾತ್ರ ಕರೆಕ್ಟ್ ಪಕ್ಕ ಚೇಂಜ್ ಆಗೈತೆ. ನಿಮ್ದು ಅಂತ ಅನ್ನಿಸ್ತಾನೆ ಇಲ್ಲ ನಂಗೆ. ನಾನು ಜಗದೀಶ್ ಆಗಿದ್ರೆ ಅನಿಸ್ತಾ ಇತ್ತು, ಬಟ್ ಜಗದೀಶ್ ಅಲ್ವಲ್ಲ ನಾನು. ಅದೇ ಅಲ್ಲ, ಜಗಣನ್ ವಾಯ್ಸ್ ಹಿಂಗ್ ಬರಲ್ವಲ್ಲ ಅನ್ಕೊಂಡೆ. ಹೌದು, ಮತ್ ಅವ್ರ ಫೋನ್ ಇಸ್ಕೊಂಡ್ ನೀವ್ ಮಾಡಿದಿರಾ? ನಾವು ಮಾಡ್ತಾ ಇರ್ತೀವಿ ಯಾರಿಗ್ ಬೇಕಾದ್ರೆ ಹಿಂಗೆ. ಹಂಗೆ ಅಲ್ಲ, ನೀವ್ ಯಾರು ಹೇಳಿ? RJ ಸುನಿಲ್ ಅಂತ ನಿಮ್ಗೆ ಕಾಗೆ ಆರ್ಸಿ ಅಂತ ನಿಮ್ ನಂಬರ್ ಕಳಿಸಿದ್ರು. ಯಾವ ರೀತಿ ಕಾಗೆ ಆರಿಸ್ತೀರ ಅಂದ್ರೆ, ಒಂದ್ಸತಿ ಹಿಂಗೆ ಇನ್ಸ್ಟಾಗ್ರಾಮ್ ಇಂದ ಒಂದ್ ಫೋನ್ ಬಂದಿತ್ತು ನನಗೆ. ಅದು ಆತರ ಯಾರಾದ್ರೂ ಹಿಂಗೆ ಮಾಡ್ತಾ ಇದಾರ ಅನ್ಕೊಂಡ್ ನಾನು ಇನ್ಸ್ಟಾಗ್ರಾಮ್ ಇಂದ ಈ ತರ ಏನೋ ಚಾನ್ಸ್ ಕೊಡಿಸ್ತೀವಿ ಹಂಗೆ ಹಿಂಗೆ ಅಂತ ಏನೋ ಅನ್ಕೊಂಡ್ ಮಾಡಿದ್ದ. ಯಾವ್ದೋ ಒಂದ್ ಹುಡುಗ 6 ತಿಂಗಳ ಹಿಂದೆ ಇದ್ ಮಾಡಿದ್ದೆ, ಬ್ಲಾಕ್ ಮಾಡಿದ್ದೆ. ಮತ್ತೆ ಬೇರೆಯವ್ರದ ಅಕೌಂಟ್ ಇಂದನೋ ಏನೋ ಪುನಃ ಮಾಡಿದ್ದ. ಅದಕ್ಕೆ ಆತರ ಏನಾರು ಆಟಾಡಿಸ್ತಾ ಇದಾರೆ ಅನ್ಕೊಂಡ್ ನಾನು. ಇದ್ ಯಾರ್ದೋ ವಾಯ್ಸ್ ಇದ್ದಂಗ ಐತೆ, ಯಾರ್ದಂತ ಗೊತ್ತಾಗ್ತಾ ಇಲ್ಲ. ನನ್ನ ಹೆಸರು ನಿಮ್ಮ ಆಣೆಗ್ಲು RJ ಸುನಿಲ್ ಅಂತಾನೆ, ನಿಮ್ ಗಂಡ ಓಡ್ಸೋ ಬಸ್ ಮೇಲೆ ಆಣೆಗ್ಲು RJ ಸುನಿಲ್ ಅಂತಾನೆ. ಏನೋ ಮಾತಾಡ್ತಿದ್ರೆ ಎಲ್ಲ ತಗ್ಲಾಕ್ಬಿಟ್ಟು ನನ್ಗೆ ಏನೋ ಮಾತಾಡಿಸ್ದವ್ರ. ರೆಡ್ FM ಅಂತ ರೇಡಿಯೋ ಗೊತ್ತಾ? ಮಾತಾಡೋ ರೆಡ್ FM ಅಂತ ರೇಡಿಯೋ ಗೊತ್ತಾ? ಗೊತ್ತು. ಅದ್ರಲ್ಲಿ ಕಾಗೆ ಆರಿಸ್ತಾನೆ ಒಬ್ಬ, ಗೊತ್ತಾ? ಯಪ್ಪ ದೇವ್ರೆ. ಓಕೆ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡಿದಕ್ಕೆ. ಇದನ್ನೆಲ್ಲ ಪಬ್ಲಿಕ್ ಮಾಡ್ಬಿಟ್ಟು ನೀವು ಮಾನವ ಮರ್ಯಾದೆ ಎಲ್ಲ ಕಳಿಸ್. ಓಕೆ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡಿದಕ್ಕೆ. ಥ್ಯಾಂಕ್ ಯು ಸುಮಾ ಅವರೇ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.